ಬಳ್ಳಾರಿಯಲ್ಲಿ 90% ಜನಕ್ಕೆ ಗೊತ್ತಿಲ್ದಿರೋ ವಿಷಯ ಏನಂತಂದ್ರೆ ಬೇರೆ ಊರಿಂದ ಬಂದು ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಅಂತೇಳಿ ಹೊರಗಡೆ ಮಲ್ಕೊಂತಿರ್ತಾರೆ. ಓಪಿಡಿಗೆ ಬೇರೆ ಊರಿಂದ ಬಂದು ಹಳ್ಳಿ ಜನ ಎಲ್ಲ ರೋಡ್ ಮೇಲೆ ಮಲ್ಕೊಂತಿರ್ತಾರೆ. ಇಂಥವ್ರಿಗೋಸ್ಕರನೇ ಶ್ರೀಮತಿ ಗೌರಮ್ಮ ಜಂಬೈ ಸ್ವಾಮಿ ಮತ್ತು ಡಿಡಿಯು ಮಹಾನಗರ ಪಾಲಿಕೆ ನೇತೃತ್ವದಲ್ಲಿ ಈ ಒಂದು ಚಾರಿಟೇಬಲ್ ಟ್ರಸ್ಟ್ ನಡೆಸ್ತಿದ್ದಾರೆ. ಇವರ ಉದ್ದೇಶ ಏನು ಅಂದ್ರೆ ಯಾರು ಸೂರ್ಯನ ಬೆಳಕಿಗೆ ಮಲಗಬಾರ್ದು ಅಂತ. ಟೋಟಲ್ ಆಗಿ ನಮ್ಮ ಬಳ್ಳಾರಿಯಲ್ಲಿ 3 ಪ್ಲೇಸ್ ಅಲ್ಲಿ ಇದಾವೆ. ಎಪಿಎಂಸಿ ಮಾರ್ಕೆಟ್, ಓಪಿಡಿ, ಜಿಲ್ಲಾ ಆಸ್ಪತ್ರೆ ಇವುಗಳೇನಿದಾವೆ. ಬಟ್ ಇಲ್ಲಿ ಬಂದು ಯಾರು ಮಲಗ್ತಿಲ್ಲ. ಮೊದಲನೇದಾಗಿ ಹೆಣ್ಮಕ್ಳಿಗೆ ನೈಟ್ ಟೈಮ್ ಬಸ್ ಮಿಸ್ ಮಾಡ್ಕೊಂಡಿರ್ತಾರೆ, ಟ್ರೈನ್ ಮಿಸ್ ಮಾಡ್ಕೊಂಡಿರ್ತಾರೆ. ಅಂತವ್ರಿಗೋಸ್ಕರನೇ ಈ ಆಶ್ರಯ. ಅವ್ರಿಗಾಗಿನೇ ಒಳಗಡೆ ಸಪರೇಟ್ ಸೆಕ್ಷನ್ ಇದೆ. ಸೆಕ್ಯೂರಿಟಿ ಪರ್ಪಸ್ ಎಲ್ಲ ಚೆನ್ನಾಗಿದೆ. ನಿಮ್ಗೆ ಏನಾದ್ರು ಓದೋ ಇಂಟ್ರೆಸ್ಟ್ ಇದ್ರೆ ಲೈಬ್ರರಿ ವ್ಯವಸ್ಥೆನೂ ಇದೆ ಇಲ್ಲಿ. ನಿಮ್ಗೆ ಇದ್ರಲ್ಲಿ ಊಟ ಮಾಡ್ಕೊಳಕ್ಕೆ ಎಲ್ಲಾ ಸೌಕರ್ಯನೂ ಅವರೇ ಒದಗಿಸ್ಕೊಡ್ತಾರೆ. ಇವರ ಉದ್ದೇಶ ಒಂದೇ, ಅನಕ್ಷತರ ಎಲ್ಲ ಸುರಕ್ಷಿತರಾಗ್ಲಿ ಅಂತ. ಇದರಲ್ಲಿ ವುಮೆನ್ಸ್ ಅಂತೇಳಿ ಸಪರೇಟ್ ಇದೆ, ಬಾಯ್ಸ್ ಅಂತಾನೆ ಸಪರೇಟ್ ಇದೆ. ಸೆಕ್ಯೂರಿಟಿ ಪರ್ಪಸ್ ಆಗಿ ನೋಡ್ಕೊಂಡ್ರೆ ಎಲ್ಲ ಸಖತ್ತಾಗಿದೆ. ಬಟ್ ಯಾಕೆ ಬಂದು ಇಲ್ಲಿ ಉಳ್ಕೊಂತಿಲ್ಲ ಜನ ಅಂತ ಗೊತ್ತಾಗ್ತಿಲ್ಲ. ಕೇಳೋಣ ಬನ್ನಿ ಎಷ್ಟು ಜನ ಬರ್ತಿರ್ಬೋದು ಅಂತ. ಇಲ್ಲಿ ಎಷ್ಟು ಜನ ಬರ್ತಾರೆ ಇಲ್ಲಿ? ರೆಗ್ಯುಲರ್ಲಿ 45 ಮೆಂಬರ್ಸ್ ಬರ್ತಾರೆ. ಬಟ್ ಇಲ್ಲಿ ಹಾಸ್ಪಿಟಲ್